ಯಾವ ಶ್ರೀ ಗುರು ರೇವಣ ಸಿದ್ದೇಶ್ವರ ಪವಿತ್ರ ಪಾದರೊಂದಕ್ಕೆ ಕೋಟಿ ಕೋಟಿ ವಂದನೆಗಳನ್ನು ಸಮರ್ಪಿಸಿಕೊಂಡು ಆತನ ಪರಮ ಶಿಷ್ಯ ಅವತಾರ ಸಿದ್ಧ ಬೀರದೇವರ ಪವಿತ್ರ ಪಾದರೊಂದಕ್ಕೆ ಕೋಟಿ ಕೋಟಿ ಭಕ್ತಿ ನಮನಗಳನ್ನು ಸಮರ್ಪಿಸಿಕೊಂಡು ಯಾವ ಬಾರಾಮತಿಗೌಡರು ತಂದೆ ತುಕ್ಕಾಪುರ ತಾಯಿ ಅಮೃತಪಾಯಿ ಪುಣ್ಯ ದಂಪತಿ ಗರ್ಭದಿಂದ ಜನ್ಮಕ್ಕೆ ಬಂದಿರತಕ್ಕಂತ ಬಾರಾಮತಿಗೌಡರ ಹಿರಿಮಗನಾಗಿರ್ತಕ್ಕಂತ ಎಣಕಿ ಜಕ್ರಾಯ ಮುತ್ತನ ಪವಿತ್ರ ಪಾದರೊಂದಕ್ಕೆ ಕೋಟಿ ಕೋಟಿ ಭಕ್ತಿ ನಮನಗಳನ್ನು ಸಮರ್ಪಿಸಿಕೊಂಡು ಅದೇ ಬಾರಾಮತಿಗೌಡರ ದ್ವಿತೀಯ ಪುತ್ರರಾಗಿರ್ತಕ್ಕಂತ ಇವರು ಕಾಡಿದ್ದ ಗುರುವಿಗೆ ಬೇಡಿದ್ದ ಹೊಲಿಗೆ ನಾವು ತಂದುಡಿಸಿ ವರ್ಷಕ್ಕೊಮ್ಮೆ ಮುಂಡಾಸು ಪಡೆದಿರ್ತಕ್ಕಂತ ಮಹಾಯಕೋರ ಮಾಳಿಂಗರಾಯ ಶಿವಗೇನಿ ಮಾಳಿಂಗರಾಯ ಮುತ್ಯ ಮಾಳಿಂಗರಾಯ ಶರಣ ಮಾಳಿಂಗರಾಯ ಗರೆ ಹುಲಿ ಮಾಳಿಂಗರಾಯನ ಕರ್ಪು ಗದಿಗೆ ಮುತ್ತಿನ ಗದಿಗೆ ಕೋಟಿ ಕೋಟಿ ಭಕ್ತಿ ನಮನಗಳನ್ನು ಸಮರ್ಪಿಸಿಕೊಂಡು ಸೋಲಾಪುರ ಜಿಲ್ಲೆ ದಕ್ಷಿಣ ಸೋಲಾಪುರ ತಾಲೂಕಿನ ಸುಕ್ಷೇತ್ರ ಗಂಡಮೆಟ್ಟನಾಡ ಪುಣ್ಯಭೂಮಿಯ ಆರ್ವಾಡಿ ಗ್ರಾಮದಲ್ಲಿ ಎಂಬ ಜಾಗ ನೋಡಿ ನೆಲೆಗೊಂಡಿರ್ತಕ್ಕಂತ ಒಡೆಯ ಈ ಚಿಕ್ಕ ಕಲಾ ತಂಡದ ಒಡೆಯರಾಗಿರ್ತಕ್ಕಂತ ಯಾವ ಶ್ರೀ ಗುರು ಬೀರದೇವರ ಪವಿತ್ರ ಪಾದರೊಂದಕ್ಕೆ ಕೋಟಿ ಕೋಟಿ ಭಕ್ತಿ ನಮನವನ್ನು ಸಮರ್ಪಿಸಿಕೊಂಡು ಇವತ್ತಿನ ದಿವಸದಲ್ಲಿ ಕಾರ್ಯಕ್ಕೆ ಕಾರಣೀಕರ್ತರಾಗಿರ್ತಕ್ಕಂತ ಕಾರಣೀಕರ್ತರು ಇವತ್ತಿನ ದಿವಸದಲ್ಲಿ ಬಂಧುಗಳೇ ಏನಾಗ್ಯದ ಹಾಲು ಮತದಲ್ಲಿ ಸತ್ಯಸಿದ್ಧರ ಸೇವೆಯನ್ನು ಮಾಡಿ ಕಂಬಳಿ ಭಂಡಾರ ಮಹಿಮೆ ಜಗತ್ತಿನೊಳಗ ಸಾರಿ ಹೇಳಿರ್ತಕ್ಕಂತ ಮಹಾನುಭಾವರು ಯಾರಪ್ಪ ಇವರು ಇವತ್ತಿನ ದಿವಸದಲ್ಲಿ ಏನಾದವರು ಅಂತ ಕೇಳಿದ್ರೆ ಏನಂದ್ರೆ ಪುಣ್ಯ ಸ್ಮರಣ ಕಾರ್ಯಕ್ರಮ ಹೌದಲ್ಲ ಅಂತ ಮಹಾನ್ ಕಲಾವಂತರು ಯಾರಂತ ಕೇಳಿದ್ರೆ ಬಂಧುಗಳೇ ಯಾರಪ್ಪ ಮಹಾನ್ ಕಲಾವಿದರು ನಮ್ಮ ಕಲ್ಲಪ್ಪ ಕಾಕ ಮಾಳಿಯವರು ಹೌದಲ್ಲ ಕಲ್ಲಪ್ಪ ಕಾಕ ಮಾಳಿಯವರು ಇವತ್ತಿನ ದಿವಸದಲ್ಲಿ ಅವರು ಪುಣ್ಯ ಸ್ಮರಣ ಕಾರ್ಯಕ್ರಮದ ಪುಣ್ಯ ಸ್ಮರಣ ಕಾರ್ಯಕ್ರಮ ಅಂದ್ರು ಪುಣ್ಯವಂತರ ಗುಣಗಾನ ಪುಣ್ಯವಂತರ ಸ್ಮರಣೆ ಹೌದು ಪುಣ್ಯವಂತರ ನೆನಪು ಇವತ್ತು ನೀವು ಮಾಡಬೇಕಾದ ಮಾಡುವ ಸಲುವಾಗಿ ಬಂದೇವಿ ಹೌದಲ್ಲ ಸಂಘ ಸೇವಾ ಮತ್ತು ಅನ್ನದಾಸೋಹ ಸೇವಾ ಇಲ್ಲಿ ಪರ್ಯಂತವಾಗಿ ನಡೆದದ ಹೌದಪ್ಪ ಇಲ್ಲಿ ಸೇವೆಯನ್ನು ಸಲ್ಲಿಸಲಿಕ್ಕೆ ಬಂದಿರತಕ್ಕಂತ ಯಾರ್ಯಾರಪ್ಪ ವೀರಲಿಂಗೇಶ್ವರ ಡೊಳ್ಳಿನ ಗಾಯನ ಸಂಘ ರತ್ನಹಳ್ಳಿ ತಾಲೂಕು ದಕ್ಷಿಣ ಸೋಲಾಪುರ ಜಿಲ್ಲಾ ಸೋಲಾಪುರ ಹೌದು ಇನ್ನೊಂದು ಅಕ್ಕಲಕೋಟೆ ತಾಲೂಕು ಜಿಲ್ಲಾ ಸೋಲಾಪುರ ಗಳೂರಿ ಗ್ರಾಮದ ರಾಮಲಿಂಗೇಶ್ವರ ಡೊಳ್ಳಿನ ಗಾಯನ ಸಂಘ ಹೌದು ಇದು ಸಂಘ ಯಾರ್ದಂತ ಕೇಳಿದ್ರೆ ನಮ್ಮ ಹನುಮಂತ ಮಾಸ್ತರ್ ಅವರು ಹೌದು ಹನುಮಂತ ಮಾಸ್ತರ್ ಅವ್ರ ಸಂಘ ಮೇಳಿನಲ್ಲಿ ಸೇವೆ ಮುಖ್ಯ ಗಾಯಕರಾಗಿರ್ತಕ್ಕಂತ ನಮ್ಮ ಟೋಪಣ್ಣನವರ ಸಂಘ ಹೌದು ರತ್ನಹಳ್ಳಿ ಗ್ರಾಮದ ನೀಲಕಂಠ ಕಾಕ ಅವರು ಮತ್ತು ಸಿದ್ದು ಕಾಕ ಅವ್ರ ಸಂಘ ಸಿದ್ದು ಕಾಕ ಅವ್ರ ಸಂಘ ಹೌದಲ್ಲ ಎಲ್ಲಾ ರತ್ನಾಪುರ ಗ್ರಾಮದ ಮತ್ತು ಗಳೂರಿ ಗ್ರಾಮದ ಸಂಘದಲ್ಲಿ ಎಲ್ಲಾ ಮುಖಂಡರು ಮತ್ತು ಸದಸ್ಯರು ಕೂಡ ಆರ್ವಾಡಿ ಕಲಾ ತಂಡದ ಪರವಾಗಿ ಭಕ್ತಿ ನಮನಗಳನ್ನು ಸಮರ್ಪಿಸಿಕೊಂಡು ಅವರವರು ಅನ್ನದೇ ಕೂಡಿರ್ತಕ್ಕಂತ ಗುರು ಹಿರಿಯರೇ ತಾಯಿ ತಂದೆಯರೇ ಮುದ್ದು ಮಕ್ಕಳನ್ನ ಮೊದಲು ಮಾಡಿಕೊಂಡು ತಮಗೆಲ್ಲರಿಗೆ ಆರ್ವಾಡಿ ಕಲಾ ತಂಡದ ಪರವಾಗಿ ಕೋಟಿ ಕೋಟಿ ಭಕ್ತಿ ನಮನಗಳನ್ನು ಹೇಳಿ ಎಲ್ಲಾ ಸುಲೇಶ್ ಜೋಳಿಗೆ ಕಲಾ ತಂಡದವರು ಇಂಗಳಿಗೆ ಕಲಾ ತಂಡದವರು ನಮ್ಮ ಗುರುವಿನ ಗುರು ಪರಮ ಗುರು ಯಾರಂತ ಕೇಳಿದ್ರೆ ಶಾವಳದ ಭಾಸ್ಕರ್ ಗುರುಗಳವರು ಬಂದಿದ್ದಾಗದ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳಿ ಇಲ್ಲಿ ಎಲ್ಲರಿಗೂ ಮರ್ತ ನಡೀತದ ಒಬ್ಬರಿಗೆ ಮರ್ತ ನಡೆಯಲ್ಲ ಸುಪ್ರೀಂ ಕೋರ್ಟ್ ಜಡ್ಜ್ ಸುಪ್ರೀಂ ಮೈಕಿಗೆ ಆವಾಜ್ ಕಮ್ ಆದ್ರಿ ಕಾಕ ಇಲ್ಲ ಆವಾಜ್ ಆದ ನೀವು ದೂರ ಆ ಕಡೆ ಮಾಡ್ಬೇಡಿ ಇಲ್ಲಿ ಯಾರಂತ ಕೇಳಿದ್ರ ಯಾರಪ್ಪ ಇವರು ಇಲ್ಲಿ ಏನ್ ಕೂತಾರ ನೋಡ್ರಿ ಇಲ್ಲಿ ಮುಂದೆ ಹುಂಚಿನ ಗಿಡದ ನೆಳಾಗಿದ್ದಿ ಇದು ಏನ್ ಡೋಂಗ ನೋಡ್ರಿ ಡೋಂಗ ಇದು ಡೋಂಗ ಸುಪ್ರೀಂ ಕೋರ್ಟ್ ಜಡ್ಜ್ ಇದ್ದಾಗ ಇವರು ಅದಕ್ಕ ಅಂತ ಮಹಾನ್ ಕಲಾವಂತರು ತಮಗೆಲ್ಲರಿಗೆ ರಾಮಾಯಣ ಮಹಾಭಾರತ ವಿಷಯ ಪ್ರೇಮಿಗಳಿಗೆ ಕೂಡ ನಮಸ್ಕಾರಗಳನ್ನು ಹೇಳಿ 1 ಮಿನಿಟ್ ಫೋಟೋ ತಗೋತ ಬಹಳಷ್ಟು ಮಾತನಾಡುವುದಿಲ್ಲ ಒಂದ್ 5 ಮಿನಿಟ್ ಟೈಮ್ ಅದ ಯಾಕಂತ ಕೇಳಿದ್ರೆ ಇದು ಮನಿ ಮೇಳದ ಹೌದ್ರಪ್ಪ ಬಹಳ ಮಾತಾಡೋದಿಲ್ಲ ಒಟ್ಟ ಇವತ್ತು ನೀವು ಎಲ್ಲಾರು ಕೇಳೋದ್ರಿ ಯಾರ್ದಂತ ಕೇಳಿದ್ರೆ ಗಳೂರಿಗೆ ಗ್ರಾಮದವರು ಮತ್ತು ರತ್ನಾಪುರ ಗ್ರಾಮದವರು ಹೊಸ ಹಾಡ ಹೊಸ ಬಾಯಿ ಹೊಸ ಮಾತ ಹೊಸ ಸೂರ ನೀವೆಲ್ಲ ಕೇಳೋರದಿರಿ ಅದಕ್ಕ ನಮ್ದೇನು ಕೇಳಿ ನಾವು ಹಾಡಿ ಎಲ್ಲ ನಾವು ಹಾಡಿ ಸೋತೇವು ನೀವು ಕೇಳಿ ಬೇಸರಿಸಿರಿ ಹೌದು ನಮ್ದೇನು ಕೇಳೋದು ನಾವೇನ್ ಹಾಡೋದು ಬಹಳ ಮುಖ್ಯವಾದ ಮಾತಾಡಲ್ಲ ಇದು ಸೌಡೆ ಕಮ್ಮದ್ರಿ ಹಲೋ ಅದಕ್ಕೆ ಬಂಧುಗಳೇ ಏನಾಗಿದ್ರಿಪ್ಪ ಇವತ್ತಿನ ದಿವಸದಲ್ಲಿ ಹೆಂಗಾಗ್ಯದ ಅಂತ ಕೇಳಿದ್ರೆ ಬಂಧುಗಳೇ ಹೆಂಗ್ರಿ
ಪಂಚಲಿಂಗೇಶ್ವರ ಮುತ್ಯಾನ ಬಳಿ ಒಳಗ ಪಂಚಲಿಂಗೇಶ್ವರ ಮುತ್ಯಾನ ಉಗಾದಿ ಹಬ್ಬಕ್ಕೆ ಜಾತ್ರೆ ನಡೆದ. ಆ ಜಾತ್ರೆ ಒಳಗ ಸಾಮಾಜಿಕ ನಾಟಕ ತರಿಸ್ಯಾರ. ಹೌದು, ತರ್ಸ್ಯಾರಿಪ್ಪ. ತರ್ಸದ ಬಳಕ ನಾಟಕ ಇಟ್ಟು ಬರಿಜೇರಿ ರಂಗೇರ್ಯದ. ಕಥಾನಾಯಕನ ಪಾತ್ರ ಬಂದದ. ಹೌದಾ, ಕಥಾನಾಯಕನ ಪಾತ್ರ ಬಂದದ. ಪಾತ್ರ ಹಿಂಗ್ ಮಾಡ್ಯಾನ, ಬಣ್ಣ ಹಚ್ಕೊಂಡೆ ಪಾತ್ರ ಮಾಡ್ಯಾನ. ಕರೆ ನಿಕ್ಕ ಹರಿದು ಬರಂಗ ಪಾತ್ರ ಆಗ್ಯಾವ. ಹೌದಾ, ಪಾತ್ರ ತಕ್ಕ ಮಾತು ಹೇಳ್ಯಾನ, ಮಾತ ತಕ್ಕ ಪಾತ್ರ ಮಾಡ್ಯಾನ. ಹೌದು, ಖರೆ ಮಾತ. ಆ ಪಾತ್ರ ನೋಡಿ ನೀವು ಆಯರ್ವಾಡಿ ಎಲ್ಲಾ ನಮ್ಮ ಅಪ್ಪನ ಭಕ್ತಾದಿಗಳು ಏನಂದಿರಿ ಅವನಿಗೆ? ಏನಂತೀರಿ? 10, 20, 50, 100 ರೂಪಾಯಿ ಕೊಟ್ಟು ಒನ್ಸ್ ಮೋರ್ ಅಂತ ಹೇಳಿ ಚಪ್ಪಾಳಿ ತಾಳಿ ಹೊಡೆದ್ರಿ. ಇನ್ನೊಮ್ಮೆ ಬರ್ಲಿ ಪಾತ್ರ ಅಂತ ಹೇಳಿ. ಯಾಕ ಇನ್ನೊಮ್ಮೆ ಪಾತ್ರ ಹಳ್ಳಿ ಬರ್ಲಿ ಅಂತ ಹೇಳಿ ನೀವೆಲ್ಲಾರ ತಾಳಿ ಕೊಟ್ಟಿರಿ. ಹೌದ್ ಹೌದ್ ಹೌದು. 10 ರೂಪಾಯಿ, 20 ರೂಪಾಯಿ, 100 ರೂಪಾಯಿ ಕೊಟ್ರ ಆ ಪಾತ್ರ ಹೊಳ್ಳಿ ಬಂದ್ ಮತ್ತ ಪಾತ್ರ ಪ್ರವೇಶ ಆಗಿ ಪಾತ್ರ ಪ್ರದರ್ಶನ ಆಗ್ಯದ. ಹೌದಿಲ್ರಿ? ಆ ಪಾತ್ರ ನೀವು ಹಳ್ಳಿ ಇನ್ನೊಮ್ಮೆ ಬರ್ಲಿ ಒನ್ಸ್ ಮೋರ್ ಅಂತ ತಾಳಿ ಯಾಕೆ ಹೊಡೆದ್ರಿ? ಯಾಕೆ ಹೊಡೆದ್ರಿಪ್ಪ? ಪಾತ್ರ ಚಲೋದಾಗ್ಯದ, ಒಳ್ಳೇದಾಗ್ಯದ, ಇನ್ನೊಮ್ಮೆ ಆ ಪಾತ್ರ ನೋಡ್ಬೇಕಂತೇಳಿ ನೀವೆಲ್ಲಾ ತಾಳಿ ಹೊಡೆದಿರಿ. ಇನ್ನೊಮ್ಮೆ ನೋಡ್ಬೇಕಂತ ಅಪೇಕ್ಷೆ ಆಗ್ಯದ. ಹೊಡೆದಿರಿ. ಪಾತ್ರ ಬಂದು ಮತ್ತ ಪಾತ್ರ ಮಾಡ್ಯಾದ. ಹಂಗ ನಾಟಕದೊಳಗಿನ ಪಾತ್ರ ಚಲೋ ಅನಿಸ್ತಂದ್ರ ಇನ್ನೊಮ್ಮೆ ಬರ್ಲಿ ಒನ್ಸ್ ಮೋರ್ ತಾಳಿ ಹೊಡಿತೀರಿ ನೋಡು. ಹಂಗ ಈ ಮೃತ್ಯು ಲೋಕದೊಳಗ, ಹೌದಾ, ಈ ಜಗತ್ತದೊಳಗ ಮಾಳಿ ಪರಿವಾರದೊಳಗ ಒಂದ ಪಾತ್ರ ಹುಟ್ಟಿ ಬಂದ ಪ್ರವೇಶ ಇತ್ತು. ಮಾಳಿ ಅಂತಕ್ಕಂತ ಪ್ರವೇಶ ಪಾತ್ರ ಬಂತು. ಪಾತ್ರ ನಮ್ಮ ನಿಮ್ಮನ ಎಲ್ಲ ತೋರಿಸಿ ಪಾತ್ರ ಮಾಡಿ ನಮ್ಮ ನಿಮಗ ಬಿಟ್ಟು ಮತ್ತ ಬಣ್ಣದ ಕೊಲಿಗೆ ಹೋಗ್ಯದ. ಪಾತ್ರ ಕಲ್ಲಪ್ಪ ಮಾಳಿ ಅನ್ನೋ ಪಾತ್ರ ಬರ್ಲಿ ಅಂತೇಳಿ ನಾವು ನೀವು ಎಲ್ಲಾರು ಕೂಡಿ ಒನ್ಸ್ ಮೋರ್ ತಾಳಿ ಹೊಡ್ಲಿಗೆತ್ತೇವ್, ಕಣ್ಣೀರ್ ಹಾಕಲ್ಗತ್ತೇವ್. ಆ ಪಾತ್ರ ಒನ್ಸ್ ಮೋರ್ ಅಲ್ಲಗತ್ತಿದ್ವಿ, ಇನ್ನೊಮ್ಮೆ ಹುಟ್ಟಿ ಬರ್ಲತ್ತೇವೆ ಅಂತ ಪಾತ್ರ ಯಾರು ಮಾಡಿ ಹೋಗ್ಯಾರ ಅಂತ ಕೇಳಿದ್ರೆ ಯಾರು ಮಾಡ್ಯಾರಪ್ಪ? ಕಲ್ಲಪ್ಪ ಕಾಕ ಅವ್ರು ಮಾಡಿ ಹೋಗ್ಯಾರ ಬಂಧುಗಳೇ. ಹೌದು, ಮಾಡ್ಯಾರಪ್ಪ. ನಮ್ಮ ಕೀರ್ತಿ ರತ್ನ ಬೀರಣ್ಣ ಮಾಸ್ತರ್ ಅವ್ರು ಹೇಳಿದ್ರು, ಏನ್ ಹೇಳ್ಯಾರ? ನಮ್ಮ ನಿಮ್ಮನ್ನ ಅಗಲಿಗೆ ಹೋಗ್ಯಾರ. ಅಲ್ಲಕ್ಕಾಯ್ತು, ನಮ್ಮ ನಿಮ್ಮನ್ನ ಅವ್ರು ಅಗಲಿಲ್ಲ. ಆಗ್ಲಿಲ್ಲ, ಖರೇದ್ರಿಪ್ಪ, ಅಗಲಿಲ್ಲ. ಇವತ್ತ ಪುಣ್ಯಸ್ಮರಣೋತ್ಸವದ ಪ್ರತಿಯೊಬ್ಬರ ಮುಖದೊಳಗೆ ಅವ್ರ ನಾಮದ ಖರೇದ್ರಿಪ್ಪ. ನಾಮದ ಅಂದ್ರ ಅವ್ರು ನಮ್ಮಲ್ಲಿ ಅದಾರ, ನಮ್ಮಲ್ಲಿ ಅದಾರ. ಅವ್ರ ಆಚಾರ, ಅವ್ರ ವಿಚಾರ, ಅವ್ರ ಗುಣ ನಾವು ನೀವು ತೋಡಾಡಿಸೋಣ ನಡೆದೇವಂದ್ರ ಅವ್ರು ಇದ್ದಂಗೆ ನಮ್ಮಲ್ಲಿ ಆದ್ರ ಅನ್ನೋ ಭಾವಿಸ್ಕೊಂಡು ನಡೆದೇವಂದ್ರ ಅವ್ರು ಇದ್ದಂಗೆ. ಅದಕ್ಕೆ ಬಾಳೇನು ಮಾತನಾಡೋದಿಲ್ಲ ಬಂಧುಗಳೇ. ಯಾಕಂತ ಕೇಳಿದ್ರೆ ಬಹಳಷ್ಟು ಮೇಳಗಳು ಕೂಡ್ಯಾವ. ನಾವು ಬಹಳ ಮಾತಾಡೋದಿಲ್ಲ, ನಾವು ಬರೀ 5 ಮಿನಿಟ್ ಕೊಟ್ಟಾರ ಈಗ 10 ಮಿನಿಟ್ ಆಗಿರ್ಬೇಕು. ಯಾಕ್ರಿ? ಬಹಳ ಮಾತಾಡೋದು ಬೇಡ, ಲೈಟ್ ಓದೋ ಹೇಳಿದವು.